ಲೋಪಸಂಧಿ. ಸಂಧಿಯಾಗುವಾಗ ಪೂರ್ವಪದದಲ್ಲಿರುವ ಕೊನೆಯ ಅಕ್ಷರವು ಅರ್ಥ ಕೆಡದಂತೆ ಲೋಪವಾಗುವುದನ್ನು ಮತ್ತು ಮಾಯವಾಗುವುದನ್ನು ಲೋಪಸಂಧಿ ಎನ್ನುವರು. ಉದಾಹರಣೆಗೆ, ಊರು ಪ್ಲಸ್ ಅಲ್ಲಿ ಊರಲ್ಲಿ. ಇಲ್ಲಿ ಊರು ಅನ್ನುವ ಪದ ಪೂರ್ವಪದ ಆಗಿದ್ದು ಅದರ ಕೊನೆಯ ಅಕ್ಷರ ಉ ಆಗಿದೆ. ಅಲ್ಲಿ ಅನ್ನುವ ಪದ ಉತ್ತರ ಪದವಾಗಿದ್ದು ಅದರ ಮೊದಲ ಅಕ್ಷರ ಅ ಆಗಿದೆ. ಹಾಗಾದರೆ ಉ ಮತ್ತು ಅ ಸ್ವರಗಳ ನಡುವೆ ಮಾತ್ರ ಇಲ್ಲಿ ಸಂಧಿ ಕಾರ್ಯ ನಡೀತಾ ಇದೆ. ಹೀಗೆ ಸಂಧಿ ಕಾರ್ಯ ನಡೆದು ಉ ಸ್ವರ ಲೋಪವಾಗಿದೆ ಅಥವಾ ಮಾಯವಾಗಿದೆ. ಹೀಗೆ ಮಾಯವಾದರೂ ಸಹ ಸಂಧಿ ಪದದ ಅರ್ಥ ಕೆಡುವುದಿಲ್ಲ. ಇದಕ್ಕೆ ನಾವು ಲೋಪಸಂಧಿ ಅಂತ ಕರಿತೀವಿ. ಅವನ ಪ್ಲಸ್ ಊರು ಅವಣೂರು ಅಕಾರ ಲೋಪ. ದೇವರು ಪ್ಲಸ್ ಇಂದ ದೇವರಿಂದ ಊಕಾರ ಲೋಪ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಏಕಾರ ಲೋಪ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಏಕಾರ ಲೋಪ. ಇವನಿಗೆ ಪ್ಲಸ್ ಆಣು ಇವನಿಗಾಣು ಏಕಾರ ಲೋಪ.